ತಂಗಿಯರೇ ತಾನೆ, ಇನ್ಯಾರಾಗಕ್ಕೂ ಸಾಧ್ಯ ಇಲ್ಲ. ನೀವು ನನ್ನ ತಂಗಿಯರಷ್ಟೇ, ನಿಜ ಇದು. ನೀವು ನನ್ನ ತಂಗಿಯರೇ. ನಾನಲ್ಲೆಲ್ಲ ನಮ್ದಿಲ್ಲೊಂದು ಆಫೀಸ್ ಇದೆ, ಅಲ್ಲಿ ನಿಂತಿರ್ತೀನಿ. ಯಾವಾಗಾರು ನಿಮ್ಮ ಯೂನಿಫಾರ್ಮ್, ಈ ಯೂನಿಫಾರ್ಮ್ ನಂಗೆ ಗೊತ್ತಾಗುತ್ತೆ. ಇವಳು ಹಾಕೊಂಡು ಹೇಳೋದ, ಏನು ನಿನ್ನ ಹೆಸರು ಪುಟ? ಅಲ್ಲಿ ಹಾಕೊಂಡು ಯೂನಿಫಾರ್ಮು, ಇದು ನಂಗೆ ಗೊತ್ತಾಗುತ್ತೆ. ಅವಳು ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನಮ್ಮ ಸ್ಕೂಲ್ ಮಕ್ಕಳನ್ನು ಯಾರಾದರೂ ನಾನು ಮಾತಾಡ್ತಾರೋ ಅಂತ ನಿಂತ್ಕೊತೀನಿ ಒಂದು ಸೆಕೆಂಡ್. ನಂಗೆ ಆಸೆ ಯಾರಾದರೂ ಮಾತಾಡ್ತಾರೆ ಅಂತ. ಬೆಂಗಳೂರಲ್ಲೂ ಅಷ್ಟೇ, ಎಲ್ಲ ಸರ್ಕಾರಿ ಶಾಲೆ ಮಕ್ಕಳು ಇದೇ ರೀತಿ ಬಟ್ಟೆ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಯಾರೋ ನನ್ನ ಶಾಲೆ ಮಕ್ಕಳು ನಂಗೆ ಜ್ಞಾಪಕ ಬರ್ತಾರೆ. ನೀವೆಲ್ಲ ಕೆಲಸದ ಒತ್ತಡ ನಂಗೆ ಜಾಸ್ತಿ ಇದೆ, ವಿಧಿ ಇಲ್ಲ, ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಜೀವನ ಅದು. ನೋಡಿ, ನನಗಿಂತ ಕೋತಿ ಅಟ್ರಾಕ್ಷನ್ ಆಗಿ ಕಾಣಿಸ್ತದೆ ನಿಮಗೆ. ಎಲ್ಲರೂ ಅಲ್ಲಿ ನೋಡ್ತಿದ್ದೀರಾ? ತಮಾಷೆಗೆ ಏನು ಮಾಡಲ್ಲ ಅದು. ನಾವೆಲ್ಲ ಮಂಗಗಳಿಂದ ತಾನೇ ಮಾನವ. ಅದು ಬಂದು ಹೇಳ್ತಿದೆ. ಸೊ ಈಗ 10ನೇ ತರಗತಿಯ ಪರೀಕ್ಷೆಗಳು ಹತ್ರ ಬಂದಿದೆ. 8 ಮತ್ತು 9 ಯಾವಾಗ ಸರ್? ಅದು 24ರಿಂದ. 8 ಮತ್ತು 9ನೇ ತರಗತಿ ಮಕ್ಕಳಿಗೂ ಸಹ 24ನೇ ತಾರೀಕಿಂದ ಎಕ್ಸಾಮ್ಸು. ವಿಶೇಷವಾಗಿ 10ನೇ ತರಗತಿ ಮಕ್ಕಳು ಈಗ ನೀವೆಲ್ಲ ಎಕ್ಸಾಮ್ ಬರೆಯಕ್ಕೆ ಹೊರಟಿದ್ದೀರಾ, ಎಲ್ಲ ಚೆನ್ನಾಗಿ ಓದಿದ್ದೀರಾ ಅಂತ ನನ್ನ ಒಂದು ನಂಬಿಕೆ. ಯಾಕಂದರೆ ನಾನು ಸುಮಾರು ಸಲ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಸೋಂಬೇರಿತನ ಬೇಡ, ಓದೋದಷ್ಟೇ ನಿಮ್ಮ ಕೆಲಸ ಅಂತ ನಾನು 100 ಬಾರಿ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ಕೊಂಡೇ ಬಂದಿದ್ದೀನಿ. ನೀವು ನನ್ನ ಎದುರುಗಡೆನೂ ನೋಡಿದ್ರು, ನಿಮ್ಮ ಎದುರುಗಡೆ ನಾನು ಮಾತಾಡಿದ್ರು ಅದೇ ಮಾತೇ ಮಾತಾಡಿರ್ತೀನಿ. ಅಥವಾ ನನ್ನ ಯಾವ್ದಾದ್ರು ನಿಮ್ಮ ವಿಡಿಯೋಗಳಲ್ಲೋ ಇನ್ನೊಂದರಲ್ಲೋ ಏನಾದರೂ ನೋಡಿದ್ರೆ ಅಲ್ಲೂ ಸಹ ನಾನು ಇದನ್ನೇ ಹೇಳಿರ್ತೀನಿ, ಮಕ್ಕಳೇ ಓದೋದು ಬಿಟ್ಟು ಇನ್ನೇನೂ ಇಲ್ಲ, ನಿಮ್ಮ ಕೆಲಸ ಬೇರೆ ಇನ್ನೇನೂ ಇಲ್ಲ. ಇವತ್ತು 18ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲ ಒಂದು ತಿರುವು. 10ನೇ ತರಗತಿ ಮಕ್ಕಳು ಏನಿದ್ದಾರೆ, ನಿಮಗೆಲ್ಲ ಒಂದು ಟರ್ನಿಂಗ್ ಪಾಯಿಂಟ್. ಇಡೀ ಒಂದು ನಮ್ಮ ಜೀವನ ಏನು ಸ್ಟಾರ್ಟ್ ಆಗುತ್ತೆ 1ರಿಂದ 10ನೇ ತರಗತಿವರೆಗೂ ಹೆಂಗೋ ಬಂದ್ಬಿಡ್ತೀವಿ ನಾವು. 10ನೇ ತರಗತಿಗೆ ಬಂದಿದ್ದಾದ್ಮೇಲೆ ಆ ಒಂದು ತಿರುವಿದೆಯಲ್ಲ, ಇದು ನಿಮ್ಮ ಜೀವನವನ್ನ ಬೇರೆ ಕಡೆಗೆ ತಿರುಗಿಸುತ್ತೆ. ಯಾರು ತುಂಬಾ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಎಕ್ಸಾಮ್ಸು ಹತ್ರ ಬಂತು. ಇನ್ನು ಕೇವಲ 10-12 ದಿವಸ ಮಾತ್ರ ನಿಮ್ಗಿದೆ. ಎಷ್ಟು ಜನ ಎಷ್ಟು ಮಾತ್ರ ಪ್ರಿಪೇರ್ ಆಗಿದ್ದೀರಾ ನನಗಂತೂ ಗೊತ್ತಿಲ್ಲ, ಟೀಚರ್ಸ್ ಗೊತ್ತಿರುತ್ತೆ. ನಾನು ನನ್ನ ಹೆಣ್ಣುಮಕ್ಕಳಲ್ಲಿ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡೋದು, ಯಾರು ದಯವಿಟ್ಟು ಫೇಲ್ ಆಗಬೇಡಿ. ನೀವು ಎಷ್ಟೆಷ್ಟು ಮಾರ್ಕ್ಸ್ ತಗೊಂತೀರಾ ಅದು ನಿಮ್ಮ ಬುದ್ಧಿಮತ್ತೆ ಮೇಲೆ ಇರುತ್ತೆ. ದಯವಿಟ್ಟು ಫೇಲ್ ಆಗಬೇಡಿ. ಫೇಲ್ ಆದರೆ ಅಲ್ಲಿಗೆ ನಿಮ್ಮ ಜೀವನದ ಒಂದು ಅವಕಾಶ ಇದೆ, ಒಂದು ಆಶಾಕಿರಣ ಇದೆ, ಒಂದು ನಂಬಿಕೆ ಇದೆ, ಅಲ್ಲಿಗೆ ಸುಮಾರು ಭಾಗ ಕುಸಿದು ಬಿಡುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಂತೂ ಇರೋದಿಲ್ಲ. ಯಾಕಂದ್ರೆ ನಾನು ನನ್ನ ಈ ಜೀವನದಲ್ಲಿ 45-46 ವರ್ಷಗಳ ನನ್ನ ಏನು ಜೀವನ ಪಯಣ ಇದೆ, ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಎಸ್ಪೆಷಲಿ ನಾನು ಸಹ ನಿಮ್ಗೆ 100 ಸಲ ಹೇಳಿದ್ದೀನಿ, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿರುವಂಥವ್ರು, ಕನ್ನಡ ಮೀಡಿಯಮಲ್ಲಿ ಓದಿರುವಂಥವ್ರು. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಓದ್ತಿರೋ ಅಂತಂದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ. ಹಣ ಇಲ್ಲ ಒಂದೇ ಒಂದು ಕಾರಣಕ್ಕೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ದೀವಿ. ಅಂಥದ್ರಲ್ಲಿ ನೀವೇನಾದ್ರೂ ಓದಿಲ್ಲ, 10th ಅಲ್ಲಿ ಫೇಲ್ ಆಗಿ ಅಕಸ್ಮಾತ್ ಮುಂದೆ ಹೋಗೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮ ಜೀವನದ ತುಂಬಾ ಒಂದು ದೊಡ್ಡ ಅವಕಾಶವನ್ನ ನೀವೇ ಕಳ್ಕೊಂಡ್ಬಿಡ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿಯ ಒಂದು ಅವಕಾಶ ಕೊಡಬೇಡಿ. ಈ ಪ್ರಪಂಚ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ, ಈ ಪ್ರಕೃತಿ ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಆದ್ರೆ ಆ ಪ್ರಕೃತಿಗೆ ತಕ್ಕನಾಗೆ ನಿಮ್ಮ ಪರಿಶ್ರಮ ಇರಬೇಕು, ನಿಮ್ಮ ಯೋಚನೆ ಇರಬೇಕು. ನಿಮ್ಮ ಕೆಲಸ ಇನ್ನು 10-12 ದಿವಸ ಏನಿದೆ, ದಯವಿಟ್ಟು ಟೀಚರ್ಸ್ ನೋಡ್ತಾ ಇದ್ದೆ, ಆವಾಗಲೇ ಅದ್ಭುತವಾಗಿ ಮಕ್ಕಳನ್ನ ಪ್ರಿಪೇರ್ ಮಾಡಿದ್ದಾರೆ.
ಸರ್ಕಾರಿ ಶಾಲೆ ಅಂತಂದ್ರೆ ಮೂಗು ಮುರಿಯುವಂತಹ, ಸರ್ಕಾರಿ ಶಾಲೆ ಅಂತಂದ್ರೆ ಅಪಹಾಸ್ಯ ಮಾಡುವಂತಹ ಇಂತಹ ಸಂದರ್ಭದಲ್ಲಿ ಆ ಮಕ್ಕಳು ಸ್ಪೀಚ್ ಕೊಟ್ಟಿದ್ದು, ಆ ಡೆಮಾನ್ಸ್ಟ್ರೇಟ್ ಮಾಡಿದ್ದು, ಆ ವಿಜ್ಞಾನದ ವಿಷಯ, ಮ್ಯಾಥಮೆಟಿಕ್ಸ್ ವಿಷಯ, ನಿಜಕ್ಕೂ ನನಗೆ ರೋಮಾಂಚನ ಆಯ್ತು, ಕಣ್ಣಲ್ಲಿ ನೀರು ಬಂತು. ಎಷ್ಟು ಶಕ್ತಿ ಇದೆ ನನ್ನ ಹೆಣ್ಮಕ್ಳಿಗೆ ಅಂತ. ಅಂತಹ ಒಂದು ಶಕ್ತಿ ಇರುವಂತಹ ನೀವೆಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳ ತರ ಆಡೋದು ಬೇಡ. 10ನೇ ತರಗತಿ ಮಕ್ಕಳು ಅಟ್ಲೀಸ್ಟ್, ಸ್ಪೆಷಲ್ ಆಗಿ ನಾನು ಹೇಳ್ತಿರೋದು 10ನೇ ತರಗತಿ ಮಕ್ಕಳು ಚೆಲ್ಲಾಟ ಬೇಡ. ಓದಿ, ಸುಮ್ಮನೆ ಅದು ಇದು ತರಳೆ ಮಾಡ್ಕೊಂಡು ಇನ್ನೇನೋ ಟೈಮ್ ಪಾಸ್ ಮಾಡ್ಕೊಂಡು ಫೇಲ್ ಆದ್ರಿ ಅಂತಂದ್ರೆ ಇವಾಗ ಗೊತ್ತಾಗಲ್ಲ, ಮುಂದಕ್ಕೊಂದು ದಿವಸ ಗೊತ್ತಾಗುತ್ತೆ. ಇವತ್ತು ಆಕ್ಚುಲಿ ನಾನು ಬೇಗ ಬರಬೇಕಿತ್ತು ನಿಮ್ಮ ಫಂಕ್ಷನ್ಗೆ. ನನ್ನ ತುಂಬಾ ಹತ್ತಿರದ ಸ್ನೇಹಿತರು ಇವರೇ ಚಿಕ್ಕಬಳ್ಳಾಪುರದವರು, ಅವ್ರದ್ದು ಶಾಲೆ ಕೂಡ ನಡೆಸ್ತಾ ಇದ್ದಾರೆ. ಅವರ ಮಗ ಪಾಪ ಎಲ್ಲೋ ಈಜಾಡಕ್ಕೆ ಹೋಗಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ನನಗಿಂತ ಉದ್ದ, ನನಗಿಂತ ಪರ್ಸನಾಲಿಟಿ. ಅಂತಹ ಹುಡುಗ ಈಜಾಡಕ್ಕೆ ಹೋಗಿ ಇವತ್ತು ನಿನ್ನೆ ನೀರಲ್ಲಿ ಮುಳುಗಿ ಸತ್ತೋದ ಪಾಪ. ಅವನ ದೇಹ ಸಿಕ್ಕಿದ್ದು ಇವತ್ತು. ಅಷ್ಟು ಒಳ್ಳೆ ಕುಟುಂಬ ಅವ್ರದ್ದು. ನಾನು ಯಾವಾಗಲೂ ಅವ್ರನ್ನ ಮಾಡಲ್ಲ ತಗೊಂತೀನಿ, ಯಾವ ರೀತಿ ಇರಬೇಕು ಕುಟುಂಬ ಅನ್ನೋದಕ್ಕೆ. ಅಷ್ಟು ಒಂದು ಒಳ್ಳೆಯ ಕುಟುಂಬ ಇವತ್ತು ಅಂತ ಮಗುನ ಕಳ್ಕೊಂಡ್ಬಿಡ್ತು. ಆ ಹುಡುಗ ಏನಾದರೂ ಅಕಸ್ಮಾತ್ ಆ ಒಂದು ನಿರ್ಧಾರ ಮಾಡ್ದಿರ ಅಲ್ಲೆಲ್ಲೋ ಈಜಕ್ಕೆ ಹೋಗ್ದಿರಾಗಿದ್ರೆ ಇವತ್ತು ಬದುಕಿರ್ತಾ ಇದ್ದ. ಅವ್ರ ತಂದೆ ತಾಯಿ ಮತ್ತೆ ಖುಷಿಯಾಗಿರ್ತಾ ಇದ್ರು. ಅವ್ರ ತಂದೆ ತಾಯಿಗೆ ಯಾವತ್ತೂ ಈ ಶೋಕ, ಪುತ್ರ ಶೋಕ ಮುಗಿಯೋದೇ ಇಲ್ಲ. ಯಾಕಂದ್ರೆ ಅವನೊಬ್ಬನೇ ಮಗ, ಬೇರೆ ಮಕ್ಕಳಿಲ್ಲ ಅವ್ರಿಗೆ. ಒಂದೇ ಸೆಕೆಂಡ್ಗೆ ಜೀವನ ಹಾಳಾಗುತ್ತೆ. ನಿಮಗೂ ಅದನ್ನೇ ನಾನು ಹೇಳ್ತಿರೋದು, ಒಂದು ಸೆಕೆಂಡ್ಗೆ ನಿಮ್ಮ ಜೀವನ ಮುಂದಕ್ಕೂ ಹೋಗುತ್ತೆ, ಮುಗಿದು ಹೋಗುತ್ತೆ. 10th ಅಲ್ಲಿ ನೀವು ಪಾಸ್ ಆದ್ರೆ ನಿಮ್ಗೊಂದು ಅದ್ಭುತವಾದ ಭವಿಷ್ಯ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. 10th ಅಲ್ಲಿ ನೀವು ಫೇಲ್ ಆದ್ರೆ ನಿಮ್ಮ ಭವಿಷ್ಯ ಭಾಗಶಃ ಮುಗಿದೋಗುತ್ತೆ. ಚಾನ್ಸಸ್ ಆರ್ ವೆರಿ 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 ಲೆಸ್. ನೀವು ಅಲ್ಲಿಗೆ ಕ್ಲೋಸ್ ಆಗ್ತೀರಾ, ನಿಮ್ಮ ಜೀವನ ಅಲ್ಲಿಗೆ ಫುಲ್ ಸ್ಟಾಪ್ ಇಡುತ್ತೆ. ನೀವು ಇನ್ಯಾರ್ದೋ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗಿರೋ ಸಂದರ್ಭ ಬರಬಹುದು. ನಿಮಗೆ ಒಳ್ಳೆ ಕುಟುಂಬ ಸಿಗದೆ ಇರ್ಬೋದು. ಫ್ಯೂಚರ್ ನಿಮ್ಗೆ ಏನ್ ಕುಟುಂಬ ಸಿಗ್ತದೆ, ಒಳ್ಳೆ ಕುಟುಂಬ ಸಿಗದೆ ಇರ್ಬೋದು. ಯಾಕಂದ್ರೆ ನಿಮ್ಗೆ ಓದಿಲ್ಲ. ಮಕ್ಕಳೇ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಸೀರಿಯಸ್ನೆಸ್ ತಗೊಳ್ಳಿ. ಯಾಕಂದ್ರೆ ಹೆಣ್ಮಕ್ಳು ಆವಾಗಲೇ ಹೇಳ್ತಾ ಇದ್ರು, ಸರ್ ಏನು ಒಂದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅಷ್ಟೊಂದು ಒಂದು ಹೆಣ್ಣು ಕಲಿತ್ರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ಮೆಚುರಿಟಿ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ದಯವಿಟ್ಟು ಚೆನ್ನಾಗಿ ಓದಿ. ಆವಾಗಲೇ ಆ ಹೆಣ್ಮಕ್ಳು ಅಲ್ಲಿ ಪರ್ಫಾರ್ಮ್ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ಜೊತೆಗೆ ಇಲ್ಲಿ ಬಂದು ಆ ಪ್ರಾರ್ಥನೆ ಆಡಿದಂತಹ ರೀತಿ ನೋಡಿ. ನನ್ನ ಭಾರತ ಎಲ್ಲ ಸಮುದಾಯಗಳ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಸಮ್ಮಿಲನ. ವಿವಿಧತೆಯಲ್ಲಿ ಏಕತೆ ತೋರಿಸುವಂತಹ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇದೆ ಅಂತಂದ್ರೆ ಅದು ನನ್ನ ಭಾರತ ಮಾತ್ರ. ಆ ಏನು ಶಿವನ ಮೇಲೆ ಆಡದಂತಹ ಹಾಡು, ಅದರಲ್ಲಿ ಮುಸ್ಲಿಂ ಹುಡುಗಿರು ಇದ್ರು, ಹಿಂದೂ ಹುಡುಗಿರು ಇದ್ರು. ಅಷ್ಟೊಂದು ಭಕ್ತಿಯಾಗಿ, ಭಕ್ತಿಪೂರ್ವಕವಾಗಿ ಆಡದಂತಹ ಹಾಡು ಇಡೀ ನನ್ನ ದೇಶಕ್ಕೆ ಒಂದು ಆದರ್ಶ. ಅಂತಹ ಒಂದು ಮಾಡೆಲ್ ನಾವು ತಗೊಬೇಕು. ಇವತ್ತೇನಂತಂದ್ರೆ ಜನ ಬೇರೆ ಬೇರೆ ವಿಷಯಕ್ಕೆ ನಮ್ಮಲ್ಲೇ ಏನು ವಿಭಾಗ ಮಾಡಿ ನಮ್ಮನ್ನ ದೂರ ಮಾಡಿ ಬದುಕೋದಕ್ಕೆ ಹೊರಟಿದ್ದಾರೆ. ಅಂಥದ್ರಲ್ಲಿ ಯಾರ್ಯಾರು ಕೆಡವಕ್ಕೆ ಹೋಗ್ತಾರೋ ಅವ್ರಿಗೆಲ್ಲರ ಮುಂದೆ ನಾವು ನಿಂತ್ಕೊಂಡು ನಾವು ಕಟ್ತೀವಿ ನೋಡಿ ಅಂತೇಳಿ ನಾವು ಕಟ್ಟೋದಂತಂದ್ರೆ ಏನು, ನಾವೆಲ್ಲ ಜೊತೆಗೆ ಹೋಗುವಂತಹ, ನಾವೆಲ್ಲ ಸಾಮರಸ್ಯವಾಗಿ ಬದುಕುವಂತಹ ಕೆಲಸನ ನಾವೆಲ್ಲರೂ ಮಾಡಬೇಕು. ನಿಜಕ್ಕೂ ನಿನ್ಗೊಂದು ಹ್ಯಾಟ್ಸಪ್. ನೀನು ಒಳಗಡೆ ಕೂಡ ಅಷ್ಟೊಂದು ಯಾವುದೋ ಒಂದು ಸಬ್ಜೆಕ್ಟ್ ನೀನು ಹೇಳಿದ್ದು ಡೈಜೆಸ್ಟಿವ್ ಸಿಸ್ಟಮ್, ಕರೆಕ್ಟ್. ಫಸ್ಟ್ ಅಲ್ಲಿ ಹೇಳ್ದಲ್ಲ, 10th ಸ್ಟ್ಯಾಂಡರ್ಡ್ ಅಲ್ಲ, 9th ಸ್ಟ್ಯಾಂಡರ್ಡ್. ವೆರಿ ಗುಡ್. ಸೊ ಆ ಥರ ದಯವಿಟ್ಟು ಮಕ್ಕಳೇ, ಇನ್ನು ಹತ್ರ ಬಂತು ಎಕ್ಸಾಮ್ಸು, ಚೆನ್ನಾಗಿ ಓದಿ. ಇನ್ನು 12 ದಿವಸ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಇಡೀ ನನ್ನ 10th ಸ್ಟೂಡೆಂಟ್ಸ್ ಎಲ್ಲರೂ 115 ಜನ ಈಗ ಎಕ್ಸಾಮ್ ಬರೀತಾರೆ ಅಂತ ಸಾರ್ ಹೇಳ್ತಿದ್ರು. 115 ಜನ ಪಾಸಾಗಿ ಅದರಲ್ಲಿ ಯಾರ್ಯಾರು ಡಿಸ್ಟಿಂಕ್ಷನ್ ತಗೊಳಕ್ಕಾಗುತ್ತೋ ತಗೊಳ್ಳಿ. ಮಾರ್ಕ್ಸ್ ಎಷ್ಟು ಬರುತ್ತೆ ಅದು ಅವ್ರವ್ರ
ಪರಿಶ್ರಮ, ಅವರವ್ರ ಬುದ್ಧಿಮತ್ತೆ. ಆದರೆ ದಯವಿಟ್ಟು ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದು, 115 ಜನನೂ ನನ್ನ ಹೆಣ್ಣು ಮಕ್ಕಳು, ನನ್ನ ಸಹೋದರಿಯರು, ನನ್ನ ತಂಗಿಯರು ಪಾಸ್ ಆಗಲಿ, ಅವ್ರ ಜೀವನಗಳು ಚೆನ್ನಾಗಾಗಲಿ. ನಿಮ್ಗೇನಾದರೂ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿತ್ತು, ಕಾಲೇಜ್ಗೆ ಹೋಗೋಕ್ಕೋ ಇನ್ನೊಂದಕ್ಕೆ ಹೋಗೋಕ್ಕೋ, ಫೀಸೋ ಇನ್ನೊಂದು ಬೇಕಂದ್ರೆ ನನ್ನ ಆಫೀಸ್ ಪಕ್ಕದಲ್ಲೇ ಇದೆ, ದಯವಿಟ್ಟು ಬನ್ನಿ. ಯಾವುದಕ್ಕೂ ನಿಮಗೆ ಹಿಂದೆ ಹೋಗುವಂಥ ಅವಕಾಶಗಳೇನಿಲ್ಲ. ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಪಾಸ್ ಆಗ. ನೀವು ಪಾಸ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕರೆಕ್ಟಾ? ಹಸುನ ನೀರವರೆಗೂ ಕರ್ಕೊಂಡು ಹೋಗ್ಬೋದು, ಅದನ್ನು ಕುಡ್ಸೋಕ್ಕಾಗುತ್ತಾ ಬಲವಂತವಾಗಿ? ಅದು ನೀವೇ ಕುಡಿಬೇಕು. ನಿಮ್ಮ ಜೊತೆ ನಾವಿದ್ದೀವಿ, ದಯವಿಟ್ಟು ಓದಿ. ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕೆಲಸಗಳು ಒತ್ತಡ ಇದ್ದರೂ ನಿಮ್ಮ ಮುಖ್ಯ ಶಿಕ್ಷಕರು ಇರ್ಬೋದು, ನಿಮ್ಮ ಟೀಚರ್ಸ್ ಎಲ್ಲರೂ ಇರ್ಬೋದು, ಅಷ್ಟೊಂದು ಪ್ರೀತಿ ನಮ್ಮ ಮೇಲೆ. ಏನಂದರೆ ನಾವು ಬಂದು ಮಾತಾಡಿದ್ರೆ ನಿಮಗೇನು ಒಳ್ಳೇದಾಗುತ್ತೆ ಅನ್ನೋಂಥ ನಂಬಿಕೆ ಅಷ್ಟೊಂದು ನಿಮ್ಮ ಮೇಲೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೀವು ದಯವಿಟ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಟೈಮ್ ವೇಸ್ಟ್ ಮಾಡಿಕೊಂಡು, ನಿಮ್ಮ ಜೀವನಗಳನ್ನು ಡೈವರ್ಟ್ ಮಾಡಿಕೊಂಡು, ನಿಮ್ಮ ಬುದ್ಧಿಯನ್ನು ಡೈವರ್ಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ. ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.